ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಲಾಗ್ ನಮ್ಮ ಅಮ್ಮನ ಮನೆಯಿಂದ ಮಾಡ್ತಾ ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇವಾಗ ನಾವು ತಂಬಿಟ್ಟು ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನಾವು ಈ ರೀತಿ ಮಾಡೋದು. ನಾನಿಲ್ಲಿ ಅರ್ಧ kg ಕಡಲೆ ತೊಗೊಂಡಿದ್ದೀನಿ. ಅರ್ಧ kg ಕಡಲೆಗೆ ನೀವು ಎಷ್ಟು ಬೇಕೋ ಅಷ್ಟು ಬೆಲ್ಲ ಮತ್ತು ಕಾಯಿ, ಒಂದು ಕಾಯಿ ಹಾಕ್ಕೊತೀವಿ. ಮಿಕ್ಸಿ ಮಾಡ್ಕೊಂಡಾಯಿತು. ಇವಾಗ ಅದು ಮಿಕ್ಸಿಲಿರೋದೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೆಕ್ಸ್ಟು ಇವಾಗ ಕಡಲೆ ಬೀಜ ಎಲ್ಲ ಇಟ್ಕೊಂಡು ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿ ಬರೋದು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಅದಕ್ಕೆ ನಾನು ಅದೇ ರೀತಿ ಹುರ್ಕೋತಾ ಇದ್ದೀನಿ. ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಮಗ ನಾನು ಹುರಿತೀನಿ ಅಮ್ಮ ಅಂತ ಹೇಳ್ತಿದ್ದಾನೆ. ಏನು ಅಡುಗೆ ಮಾಡ್ತಿದ್ರು ಇಲ್ಲಿ ಪಕ್ಕ ಚೇರ್ ಹಾಕ್ಕೊಂಡು ನಿಂತ್ಕೊಂಡಿರ್ತಾನೆ. ಬಂದು ಕಡಲೆ ಬೀಜ ಎಲ್ಲ ಹುರಿದಾಯಿತು. ಬೆಲ್ಲದ ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ. ಮತ್ತು ಕಡಲೆ ಬೀಜನ ಒಂದು ಪ್ಲೇಟಲ್ಲಿ ಆರ್ಕೊಳ್ಳೋವರೆಗೂ ಹಾಕಿಟ್ಟಿರಬೇಕು. ಅದು ಆರಿಕೊಂಡ್ರೆ ಮಾತ್ರ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡೋದು. ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು, ಸಿಪ್ಪೆ ಎಲ್ಲ ಬಿಡಬೇಕು ಅಂತಂದರೆ ಈ ಥರ ಎಲ್ಲ ಉಜ್ಜಬೇಕು. ಸ್ವಲ್ಪ ಬಿಸಿ ಆರಿರುತ್ತಲ್ಲ, ತಣ್ಣಗಾಗಿರುತ್ತೆ, ಎಲ್ಲ ಉಜ್ಜಿಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗ್ದು ಮಿಕ್ಸಿಗೆ ಹಾಕ್ಕೊಬೇಕು. ಮಿಕ್ಸಿಗೆ ಫುಲ್ಲು ನುಣ್ಣಗೆ ಹಾಕಬಾರ್ದು, ಹಾಗೆ ಸ್ವಲ್ಪ ತರಿ ಥರ ಇರೋ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಈ ಕಡೆ ಬೆಲ್ಲ ಇಟ್ಟಿದ್ವಲ್ಲ ಪಾಕ ಮಾಡೋಕ್ಕೆ, ಅದು ಕುದೀತಾ ಇದೆ. ನೆಕ್ಸ್ಟು ಇದು ಕಾಯಿ ಇಟ್ಟಿದ್ವಲ್ಲ, ಕಾಯಿ, ಬೆಲ್ಲ ಮತ್ತು ಕಡಲೆ ಹಸಿಟ್ಟು ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡಬೇಕು. ನೆಕ್ಸ್ಟ್ ಇದು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೋತಾ ಇದ್ದೀನಿ. ಅದರೊಳಗಡೆ ಏನಾದರೂ ಕಸ ಎಲ್ಲ ಇರುತ್ತೆ ಬೆಲ್ಲದಲ್ಲಿ ಅಂತ ಸೋಸ್ಕೊಂಡು ಹಾಕ್ಕೊಂಡಾದ್ರೆ ಒಳ್ಳೆಯದು. ಅದಕ್ಕೆ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಇತ್ತಲ್ಲ, ಅದಕ್ಕೆ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಈ ಥರ ರೆಡಿ ಆಯಿತು ಆರತಿ. ಅಷ್ಟರಲ್ಲಿ ನನ್ನ ಮಗ ಮಲಗಿದ್ದನು ಎದ್ದು ಕೂತಿದ್ದಾನೆ. ಈಗ ಮಾಡು, ಆಯ್ ಮಾಡು ಇಲ್ಲಿ. ವಿಷ್ಣು ಹಂಗೆ ಆಡ್ಬಾರ್ದು, ಈಗ ಮಾಡು, ಇಲ್ಲಿ ಮಾಡು, ಇಲ್ಲಿ ನೋಡು, ಅಲ್ಲಿ ಮಾಡು, ಆಯ್ ಮಾಡು ಅಲ್ಲಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕಿತ್ತು. ಅದಕ್ಕೆ ಇವರಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ಕೂರಿಸಿ ಟಿ ವಿ ನೋಡಿ, ಚಿಂಟು ಟಿ ವಿ ನೋಡ್ತಾ ಇದ್ದಾರೆ. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಚಿಂಟು ಟಿ ವಿ ನೋಡಿಕೊಂಡು ಕೂತಿದ್ದಾರೆ. ಅಷ್ಟರಲ್ಲಿ ನಾವು ರೆಡಿಯಾಗಿ ಬಂದ್ವಿ. ಆ ಮಕ್ಕ ಅಷ್ಟರಲ್ಲಿ ಆರತಿಗೆಲ್ಲ ಹೂವು ಎಲ್ಲ ಏರಿಸ್ಬಿಟ್ಟು ಕಡ್ಡಿಗೆ ರೆಡಿ ಮಾಡಿಲ್ಲ. ಮತ್ತು ನಮ್ಮಮ್ಮ ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಆರತಿಗೆ. ಅಮ್ಮ ಆರತಿನ ನನ್ನ ಕೈಗೆ ತಂದು ಕೊಟ್ಟರು, ನೀನು ಹಿಡ್ಕೊ ಅಂತ. ಹೊರಟ್ವಿ ತಗೊಂಡು. ಅಕ್ಕ, ಅಮ್ಮ, ಇಬ್ಬರು ಮಕ್ಕಳು ಆಚೆ ಹೋಗ್ತಾ ಇದ್ದಾರೆ ಆಲ್ರೆಡಿ. ನಾವು ಇವಾಗ ಹೊರಟ್ವಿ, ನಾನು ನನ್ನ ತಂಗಿನೂ. ನೀರು ವೇಸ್ಟ್ ಹೋಗ್ತವನ, ನೀರು ವೇಸ್ಟ್ ಬಿಡು ಬಿಡು. ಬಳಿಕೋದಕ್ಕೆ ಮಾಡ್ಬೇಕಾ? ಇವತ್ತು ಕೆಂಪಮ್ಮ ದೇವರಿಗೆ ಕಡೆ ಕಾರ್ತಿಕ ಇರೋದ್ರಿಂದ ವಿಶೇಷ ಅಲಂಕಾರ ಮಾಡಿದ್ದಾರೆ. ಹತ್ತಿನಲ್ಲಿ ಮಾಡಿದ್ದಾರೆ, ಕಾಟನ್ ಬರುತ್ತಲ್ಲ ಅದರಲ್ಲಿ ಮಾಡಿದ್ದಾರೆ.
ನನ್ನ ಮಗನ್ನ ನಮ್ಮಮ್ಮ ಎತ್ಕೊಂಡಿದ್ದಾರೆ. ಅವನಿಗೆ ತೀರ್ಥ ಎಲ್ಲ ಹಾಕಿದ್ರೆ ಸ್ವಲ್ಪ ಇಷ್ಟ ಆಗಲ್ಲ, ಅದಕ್ಕೆ ಹೂವೆಲ್ಲ ಇಟ್ಕೊಂಡಿದ್ದಾರೆ. ನನ್ನ ಮಗ ವಿಡಿಯೋ ಮಾಡ್ಕೊತಿದ್ರೆ ಫೋನ್ ಕೊಡು ಅಂತ ಇಸ್ಕೊಳಕ್ಕೆ ಬರ್ತಿದ್ದಾನೆ. ಪೂಜೆ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.